ಶಾಸಕ ಶಿವರಾಜ್ ತಂಗಡಗಿ ಪರ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡೋ ಶಾಸಕರ ಬೆಂಬಲಿಗರೇ ನಿಮಗಾಗಿನೇ ಈ ಸುದ್ದಿ. ಅಭಿವೃದ್ಧಿಯ ಮಾತುಗಳು ವೇದಿಕೆಗಳಲ್ಲಿ ಜೋರಾಗಿ ಕೇಳಿಸ್ತವೆ, ಆದ್ರೆ ನೆಲಮಟ್ಟದ ವಾಸ್ತವತೆ ಏನು ಅನ್ನೋದು ಕೊಪ್ಪಳ ಜಿಲ್ಲೆಯ ಕರ್ಟಗಿ ತಾಲೂಕಿನ ಸೋಮನಾಳ ಗ್ರಾಮದ ಈ ದೃಶ್ಯಗಳೇ ಸಾಕ್ಷಿಯಾಗಿದೆ. ಸಚಿವ ಸ್ಥಾನ ಕೇಳೋದ್ರ ಜೊತೆಗೆ ಮೊದಲು ನಿಮ್ಮ ಶಾಸಕರಿಗೆ ಅಭಿವೃದ್ಧಿ ಕೆಲಸ ಮಾಡೋಕ್ ಹೇಳಿ. ಶಾಸಕ ಶಿವರಾಜ್ ತಂಗಡಗಿ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸೋಮನಾಳ ಗ್ರಾಮ ಹಾಗೂ ಚೆಳ್ಳೂರು ಗ್ರಾಮದ ಸಂಪರ್ಕ ಸೇತುವೆಯಾಗಿರುವ 30 ಗೇಟಿನ ಕಾಲುವೆ ಬಳಿ ನಿರ್ಮಾಣ ಆಗಿರುವ ಕಬ್ಬಿಣದ ಸೇತುವೆಯ ಕಂಬಗಳು ತುಕ್ಕು ಹಿಡಿದು ಹಾಳಾಗ್ಬಿಟ್ಟಿದೆ. ಈ ಸೇತುವೆ ಇರೋ ಬದಲು ಶಾಸಕರೇ ಯಾವ್ದಾದ್ರೂ ಗುಜರಿಗೆ ಹಾಕಿ. ಇಲ್ಲಿ ಜನಗಳು ಪರದಾಡೋದಕ್ಕಿಂತ ಅದೇ ಎಷ್ಟೋ ವಾಸಿ. ಯಾಕಂದ್ರೆ ತುಕ್ಕು ಹಿಡಿದು ತೂತು ಬಿದ್ದಿದ್ರು ಕೂಡ ಯಾರು ಕ್ಯಾರೆ ಅಂತಿಲ್ಲ. ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳಂತೂ ನಮಗೂ ಸೇತುವೆಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಗ್ರಾಮಸ್ಥರು ಎಷ್ಟೇ ಬಾರಿ ದೂರು ನೀಡಿದ್ರು ಕೂಡ ಡೋಂಟ್ ಕೇರ್. ಯಾಕಂದ್ರೆ ಶಾಸಕರು ಅಧಿಕಾರಿಗಳು ಆರಾಮವಾಗಿ ಕಾರ್ನಲ್ಲಿ ಹೋಗ್ತಾರಲ್ವಾ, ಅವ್ರಿಗೇನಾಗ್ಬೇಕಿತ್ತು. ಚೆಳ್ಳೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆ ಇದೀಗ ಅಪಾಯದ ಅಂಚಿನಲ್ಲಿ ನಿಂತಿದೆ. ಇಲ್ಲಿ ಯಾರು ನಡ್ಕೊಂಡು ಹೋಗೋಕಾಗದೆ ಕಾಲುವೆ ಒಳಗೆ ಇಳಿದು ಹತ್ತುವಂತ ದುಸ್ಥಿತಿ ಎದುರಾಗಿದೆ. ಮತ ಕೇಳುವಾಗ ಮತ ಬಾಂಧವರೇ ಎನ್ನುವಂತಹ ಇಂತಹ ರಾಜಕಾರಣಿಗಳು ಗೆದ್ದ ಮೇಲೆ ಎಲ್ಲಿ ನಿಮ್ಮ ಬಾಂಧವ್ಯತೆ? ನಿಮಗೆ ಮತ ಹಾಕೋ ಜನಗಳಿಗೆ, ನಿಮ್ಮ ಕ್ಷೇತ್ರದ ಮತದಾರರಿಗೆ ಇದೇನಾ ಅಭಿವೃದ್ಧಿಯನ್ನ ನೀವು ನೀಡೋದು? ಸಚಿವ ಸ್ಥಾನ ಕೇಳೋಕೆ ಮಾತ್ರ ಬೆಂಬಲಿಗರು ತುದಿಗಾಲಲ್ಲಿ ನಿಂತು ಲಾಬಿ ಮಾಡ್ತಾರೆ, ಆದ್ರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಮಾತ್ರ ಸೈಲೆಂಟ್. ಅನಾಹುತ ಸಂಭವಿಸಿದ್ರೆ ಅದರ ಹೊಣೆ ಯಾರು ಹೊರ್ತಾರೆ? ಜನರ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಅಧಿಕಾರಿಗಳು ಉತ್ತರ ನೀಡ್ತಾರ? ಚುನಾವಣೆ ವೇಳೆ ಮಾತ್ರ ಜನರ ಮನೆ ಬಾಗಿಲಿಗೆ ಬರುವಂತ ಜನಪ್ರತಿನಿಧಿಗಳು ಇಂತಹ ತುರ್ತು ಸಮಸ್ಯೆಗಳ ಸಂದರ್ಭದಲ್ಲಿ ಯಾಕೆ ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆ ಈಗ ಗ್ರಾಮಸ್ಥರನ್ನ ಕಾಣ್ತಾ ಇದೆ. ಮಾದಿಗ ದಂಡೋರ ಎಂಆರ್ಪಿಎಸ್ ಕರ್ಟಗಿ ತಾಲೂಕು ಕಾರ್ಯಾಧ್ಯಕ್ಷ ಶರಣಪ್ಪ ವಣಿಗೇರಿ ಸೇರಿದಂತೆ ಸ್ಥಳೀಯರು ಕೂಡಲೇ ಸೇತುವೆ ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತದೆಯಾ ಕಾದ್ ನೋಡ್ಬೇಕಾಗಿದೆ, ಅಥವಾ ದೊಡ್ಡ ದುರಂತ ಸಂಭವಿಸಿದ ಬಳಿಕನೇ ಅಧಿಕಾರಿಗಳ ನಿದ್ದೆ ಮುರಿಯುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಮತಬಾಂಧವರೇ ಅನ್ಕೊಂಡು ಮನೆಗಳ ಬಳಿ ಬಂದ್ರೆ ಅಲ್ಲಿನ ಮತದಾರರೇ ಬುದ್ಧಿ ಕಲಿಸ್ಬೇಕು. ಸಚಿವ ಸ್ಥಾನ ಎಷ್ಟು ಮುಖ್ಯ ಅನ್ನೋ ಶಾಸಕರೇ ಅಭಿವೃದ್ಧಿ ಕೂಡ ಅಷ್ಟೇ ಮುಖ್ಯ. ಶಾಸಕ ಶಿವರಾಜ್ ತಂಗಡಗಿ ಅವರೇ, ನಾವ್ ಯಾರನ್ನು ದೂರು ಅಂತ ಕೆಲಸ ಮಾಡ್ತಿಲ್ಲ, ಆದ್ರೆ ಅಲ್ಲಿನ ಗ್ರಾಮಸ್ಥರು ನಮ್ಮ ಫಸ್ಟ್ ವೇವ್ ನ್ಯೂಸ್ ಬಳಿ ಬಂದು ಈ ಬಗ್ಗೆ ದೂರು ನೀಡಿದಾಗ ನ್ಯಾಯ ಕೊಡಿಸೋದೇ ನಮ್ಮ ಮೊದಲ ಕೆಲಸ. ಎಲ್ಲರೂ ತಿರ್ಗಾಡ್ತಾರ. ಈ ತರ ಎಲ್ಲ ಕಟ್ಟಾಗಿದೆ. ಇದು ಬೇಗನೆ ಅಧಿಕಾರಿಗಳು ಬೇಗನೆ ಜನರಿಗೆ ಬಹಳ ಸಮಸ್ಯೆ ಯಾರು ಇನೋವಾ ಇದುವರೆಗೆ ಈ ಪಾಠ ಬಂದು ನೋಡಿ ಯಾರ ಬಂದಿ ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ, ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.